ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಮುಖದ ತುಂಬ ಬಂಗಿದೆ, ಸುಮಾರು ಒಂದು 2-3 ವರ್ಷಗಳಿಂದ ಹಾಗೇ ಇದೆ, ಡಾಕ್ಟರ್ ಹತ್ರ ಸಹ ಕೂಡ ತೋರಿಸಿದ್ದೀನಿ, ಏನು ಪ್ರಯೋಜನ ಇಲ್ಲ, ತುಂಬ ಕಾಸ್ಟ್ಲಿ ಆದಂಥ ಕ್ರೀಮ್ಗಳನ್ನು ಬೇರೆ ಯಾರು ಏನೇ ಹೇಳಿದ್ರು ಎಲ್ಲ ರೆಮಿಡೀಸ್ನ ಮತ್ತು ಕ್ರೀಮ್ಗಳನ್ನು ಹಚ್ಚಿದ್ದೀನಿ, ಯಾವುದೇ ಒಂದು ಪ್ರಯೋಜನ ಇಲ್ಲ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸ್ನೇಹಿತರೆ, ನಾನು ನನ್ನ ಸಬ್ಸ್ಕ್ರೈಬರ್ಗೆ ಸಜೆಸ್ಟ್ ಮಾಡಿರುವಂತಹ ಹೋಮ್ ರೆಮಿಡಿ ಇದು. ಸೊ ಇದರಿಂದ ಅವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅವ್ರ ಮುಖದಲ್ಲಿರುವಂಥ ಬಂಗು ಸಂಪೂರ್ಣವಾಗಿ ಹೋಗಿದೆ, ಅದು ಕಲೆಗಳು ಇಲ್ಲದೇ ಹೋಗಿದೆ ಅಂತಲೇ ಹೇಳ್ಬೋದು. ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಆಗಿಲ್ಲ. ಸೊ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡಿ ಬಗ್ಗೆ ನಾನು ಈ ದಿನ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ. ಇದೊಂದೊಳ್ಳೆ ಫೇಸ್ ಪ್ಯಾಕ್ ಸ್ನೇಹಿತರೆ. ಫೇಸ್ ಪ್ಯಾಕ್ನ ಮನೆಯಲ್ಲೇ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿದ್ದು, ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಇದು ಫೇಸ್ ಪ್ಯಾಕ್ ಆಗಿರುತ್ತೆ. ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2 ಬಾರಿಯಾಗಿ ಕಂಪಲ್ಸರಿ ಫೇಸ್ಗೆ ಹಚ್ಚಲೇಬೇಕು. ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇದೇ ನಿಮಗೆ ಫೇಸ್ ಆ್ಯಂಡ್ ನೆಕ್ಗೆ ಈವನ್ ಆಗಿ ಅಪ್ಲೈ ಮಾಡಿದ್ರೂ ಸಹ ಕೂಡ ಕ್ಲೀನಾಗಿ ಕರೆಕ್ಟಾಗಿ ಮೆಷರ್ಮೆಂಟ್ ಅನ್ನೋದು ಆಗುತ್ತೆ. ಸೊ ಆ ರೀಸನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ. ಸೊ ನಂತರ ಏನು ಮಾಡಬೇಕು, ಇದಕ್ಕೆ ಚಿಟಿಕೆ ಕಸ್ತೂರಿ ಅರಿಶಿನ ಹಾಕ್ಕೊಳ್ಬೇಕಾಗತ್ತೆ. ಕಸ್ತೂರಿ ಅರಿಶಿನ ಮೇಯ್ನಾಗಿ ಮುಖದಲ್ಲಿನ ಪಿಗ್ಮೆಂಟೇಷನ್, ಕಲೆಗಳನ್ನು ಮತ್ತು ಮೊಡವೆಗಳನ್ನು ನಿವಾರಣೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ನಂತರ ಇದಕ್ಕೆ ಒಂದು 4ರಿಂದ 5 ಹನಿಗಳಾಗೋಷ್ಟು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು ನಿಮ್ಮ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಮತ್ತು ಮುಖದಲ್ಲಿನ ಪಿಗ್ಮೆಂಟೇಷನ್ ಮೇಯ್ನಾಗಿ ಹೋಗೋದಲ್ಲದೆ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಒಂದು 4ರಿಂದ 5 ಹನಿಗಳಾದರೆ ಸಾಕಾಗುತ್ತೆ. ಸೊ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ನಿಮಗೆ ಬೇಕಾಗಿರೋದು ಅನ್ನದ ಗಂಜಿ. ಅನ್ನ ಆದ ನಂತರ ಕೊನೆಯದಾಗಿ ಬಗೆಸ್ತೀವಲ್ವ, ಸೊ ಆ ಒಂದು ಅನ್ನದ ಗಂಜಿಯನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಅಕಸ್ಮಾತ್ ತುಂಬ ಜನ ಏನು ಮಾಡ್ತಾರೆ, ಈಗ ಕುಕ್ಕರಲ್ಲಿ ಅನ್ನವನ್ನು ಮಾಡ್ಕೊಳ್ತಾರೆ. ಸೊ ಅಂಥವ್ರು ಏನು ಮಾಡಿ ಅನ್ನೋದಾದರೆ ಅನ್ನವನ್ನೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಅನ್ನನ್ನೇ ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನು ಸಹ ಕೂಡ ಯೂಸ್ ಮಾಡ್ಬೋದು. ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ನಿಮಗೆ. ಸೊ ಅನ್ನದ ಗಂಜಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಗೆ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಒಂದೊಳ್ಳೆ ದೋಸೆ ಹಿಟ್ಟು ಬ್ಯಾಟರ್ ಯಾವ ರೀತಿಯಾಗಿರುತ್ತೋ ದೋಸೆ ಬ್ಯಾಟರು, ಸೊ ಆ ರೀತಿಯಾಗಿ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಸೊ ಕ್ಲೀನಾಗಿ ಫೇಸ್ಗೆಲ್ಲ ಸಹ ಕೂಡ ಅಪ್ಲೈ ಆಗೋ ಥರ ಇರಬೇಕು. ಹಾಕಿದಾಗ ತಕ್ಷಣ ಸೋರು ಬರುತ್ತೆ ಅನ್ನೋದಾದರೆ ಮತ್ತು ಸ್ಪ್ರೆಡ್ ಆಗಲಿಲ್ಲ ಅನ್ನೋದಾದರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ಲ. ಸೊ ಆ ರೀಸನ್ಗೆ ಆದಷ್ಟು ನೋಡಿಕೊಂಡು ಸ್ವಲ್ಪ ಅನ್ನದ ಗಂಜಿಯನ್ನು ಹಾಕ್ಕೊಳ್ಬೇಕು. ಅನ್ನದ ಗಂಜಿಯನ್ನು ನೋಡ್ಬೋದು, ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಅನ್ನದ ಗಂಜಿ ಸಹ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಸ್ಪೆಷಲಿ ಪಿಗ್ಮೆಂಟೇಷನ್ ಅಂದರೆ ಬಂಗನ್ನು ಹೋಗಲಾಡಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಇದು ರೆಡಿ ಆಗಿದೆ ಅಲ್ವಾ. ಸೊ ಇದನ್ನು ಯಾವ ರೀತಿಯಪ್ಪ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದಾದರೆ, ಸೊ ಇದನ್ನು ಹಚ್ಚೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಮಿಶ್ರಣವನ್ನು ಫೇಸ್ ಆ್ಯಂಡ್ ನೆಕ್ಗೆ ಈವನ್ ಆಗಿ ಹಚ್ಕೊಳ್ಬೇಕಾಗತ್ತೆ. ಹಚ್ಚಿದಾದ ನಂತರ ಒಂದು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಬೇಕು. ನಂತರ ಯಾವುದೇ ಕಾರಣಕ್ಕೂ ಸೋಪ್ನ ಏನನ್ನು ಯೂಸ್ ಮಾಡಬಾರ್ದು. ಕ್ಲೀನಾಗಿ ಜಸ್ಟ್ ತಣ್ಣೀರಿಂದ ಫೇಸ್ನ ವಾಶ್ ಮಾಡಿ. ಸೊ ನಂತರ ನೀವು ಬೇಕಿದ್ದಲ್ಲಿ ಅಲೋವೆರಾ ಜೆಲ್ ಆಗಿರ್ಬೋದು ಅಥವಾ ರೋಸ್ ವಾಟರ್ ಏನು ಬೇಕಿದ್ದರೂ ಅಪ್ಲೈ ಮಾಡ್ಕೊಳ್ಬೋದು. ಆದಷ್ಟು ಕ್ರೀಮ್ಗಳನ್ನು ಅವಾಯ್ಡ್ ಮಾಡಿ. ಇದನ್ನು ಹಚ್ಚಿದಾದ ನಂತರ ಆ ದಿನ ಪೂರ್ತಿ ನೀವು ಯಾವುದೇ ಕ್ರೀಮ್ಗಳನ್ನು ಹಚ್ಚೋ ಆಗಿಲ್ಲ. ಮಿನಿಮಮ್ ಅಂದರೆ ಒಂದು 5ರಿಂದ 6 ಗಂಟೆಗಳ ಕಾಲ ಏನನ್ನು ಹಚ್ಚಬಾರ್ದು. ರೋಸ್ ವಾಟರ್ ಇಲ್ಲಾಂದರೆ ಅಲೋವೆರಾ ಜೆಲ್, ಇವೆರಡೇ ಆಪ್ಷನ್ ನಿಮಗೆ. ಸೊ ಏನು ಬೇಕಿದ್ದಲ್ಲೋ ಅದು ಹಚ್ಕೊಳ್ಬೋದು. ಡ್ರೈ ಸ್ಕಿನ್ ಅವರು ಏನಾದರೂ ಹಚ್ಚಲೇಬೇಕು ಅಂದರೆ ಅಲೋವೆರಾ ಜೆಲ್ನ ನೀವು ಹಚ್ಕೊಳ್ಬೋದು ಅಷ್ಟೇ. ಸೊ ಇದೇ ರೀತಿಯಾಗಿ ನೀವು ಆದಷ್ಟು ಈ ಒಂದು ಫೇಸ್ ಪ್ಯಾಕ್ನ ನೀವು ನೈಟ್ ಅಪ್ಲೈ ಮಾಡಿದ್ರೆ ತುಂಬಾ ಉತ್ತಮ. ಯಾಕೆ ಅನ್ನೋದಾದರೆ ಡೇ ಟೈಮು ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ ಅನ್ನೋದಾದರೆ ಬಿಸಿಲಿಗೆ ಮತ್ತು ಟ್ಯಾನ್ ಆಗುತ್ತೆ ಫೇಸು. ಸೊ ಆ ರೀಸನ್ಗೆ ನೈಟ್ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿ ಒಂದು ಕ್ರೀಮ್ ಅಥವಾ
ನಾನು ಆಗಲೇ ಹೇಳಿದಾಗೆ ಅಲೋವೆರಾ ಜೆಲ್ ಅಥವಾ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ಬಿಡ್ರಿ ಅಷ್ಟೇ. ಸೊ ಆದಷ್ಟು ಈ ಒಂದು ಹೋಮ್ ರೆಮಿಡಿನ ಅಥವಾ ಈ ಒಂದು ಫೇಸ್ ಪ್ಯಾಕ್ನ ವಾರದಲ್ಲಿ 2 ಬಾರಿ ಕಂಪಲ್ಸರಿ ಯೂಸ್ ಮಾಡಲೇಬೇಕು. 1 ಮಂತ್ ನೀವು ಕಂಟಿನ್ಯೂಸ್ ಆಗಿ ವಾರದಲ್ಲಿ 2 ಬಾರಿಯಾಗಿ ಯೂಸ್ ಮಾಡಿದ್ರೆ ನಿಮ್ಮ ಮುಖದಲ್ಲಿನ ಕಲೆಗಳು, ಪಿಗ್ಮೆಂಟೇಷನ್ ಸಂಪೂರ್ಣವಾಗಿ ದೂರ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.